ನಾನು ತಮಿಳ್ನಾಡಲ್ಲಿ ತಮಿಳು ಮಾತಾಡ್ತೀನಿ, ಕೇರಳದಲ್ಲಿ ಮಲಯಾಳಂ ಮಾತಾಡ್ತೀನಿ, ಹಿಂದಿ ರಾಜ್ಯದಲ್ಲಿ ಹಿಂದಿ ಮಾತಾಡ್ತೀನಿ ಅಂತೆಲ್ಲ ಹೊಡಿತಾರೆ. ಬೆಂಗಳೂರು ಇವೆಂಟ್ ಯಾಕೆ ಹೇಳಿ ಮಿಸ್ ಮಾಡಿದ್ರು ಇವರು? ಕನ್ನಡ ಬರಲ್ಲ ಅಂತ ಹೇಳಿ ಬೈರ್ತಿರಣಗಳ ಚಿತ್ರನ ಎತ್ತಾಕಿದ್ದಾರೆ. ಬಗೀರ ಚಿತ್ರನೇ ತಗೊಳ್ಳಿ, 2-3 ಶೋ ಕೊಡ್ಲಿಲ್ಲ ಅಲ್ಲಿ. 3 ಗಂಟೆ ಶೋ, 4 ಗಂಟೆ ಶೋ ನಿಯಮನೇ ಇದೆ. 6:30 ಒಳಗಡೆ ನೀವು ಶೋ ಮಾಡಂಗಿಲ್ಲ ಅಂತ ಹೇಳಿ. ಎಷ್ಟು ದುರಾಂಕರಿ! ಯಾರು ನಿಮ್ಮ ವಿರುದ್ಧ ನಿಲ್ತಾ ಇರ್ತಕ್ಕಂಥವ್ರು ಯಾರು? ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಇರ್ತಕ್ಕಂಥವ್ರು ಏನ್ ಮಾಡ್ತಾ ಇದ್ದೀರಾ ನೀವು? ನಮ್ಮ ಕನ್ನಡ ಭಾಷೆ ನೀವೇ ನೋಡ್ತಾ ಇದ್ರಿ, 2 ದಿವಸದಿಂದ ಎಷ್ಟು ದೊಡ್ಡ ಇಶ್ಯೂ ಆಯಿತು. ಅದ್ರ ಬಗ್ಗೆ ಒಂದು ಮೂವಿ ಬರುತ್ತೆ, ಕನ್ನಡ ಸಿನಿಮಾಗಳನ್ನ ಎತ್ತಂಗಡಿ ಮಾಡ್ತಾರೆ. ಅದಾದಮೇಲೆ ಆ ಮೂವಿಗೆ ಟಿಕೆಟ್ಗಳು 1,000 ಏನು 2,000 ಏನು ನಮ್ಮ ಕನ್ನಡ ಸಿನಿಮಾಗಳಿಗೆ ಕೊಡೋದಿಲ್ಲ ಅನ್ನುವಂತಹ ಒಂದು ಆರೋಪ. ಇದೆಲ್ಲ ನೋಡ್ತಾ ಇದ್ರೆ ಎಲ್ಲಿಗೆ ಬಂತು ನಮ್ಮ ಭಾಷೆ ಅಂತ. ನಿಜಕ್ಕೂ ಎಷ್ಟು ಬೇಸರ ಆಯಿತು ಅಂದ್ರೆ ಮೇಡಮ್, ಆ ಚಿತ್ರದ ನಾಯಕ ನಟ ಪುಷ್ಪ ನೀವು ಹೇಳ್ತಾ ಇದ್ದೀರಾ, ಆ ಚಿತ್ರದ ನಾಯಕ ನಟ ಎಲ್ಲೋ ಒಂದು ವೇದಿಕೆಯಲ್ಲಿ ಹೇಳ್ತಾನೆ, ನಾವು ಯಾವ ರಾಜ್ಯಕ್ಕೆ ಹೋಗ್ತೀವಿ ಆ ರಾಜ್ಯದ ಭಾಷೆಗಳನ್ನ ಮಾತಾಡಬೇಕು, ಆ ಜನರನ್ನ ಭಾಷೆಗೆ ಗೌರವ ಕೊಡಬೇಕು. ನಾನು ತಮಿಳ್ನಾಡಲ್ಲಿ ತಮಿಳು ಮಾತಾಡ್ತೀನಿ, ಕೇರಳದಲ್ಲಿ ಮಲಯಾಳಂ ಮಾತಾಡ್ತೀನಿ, ಹಿಂದಿ ರಾಜ್ಯದಲ್ಲಿ ಹಿಂದಿ ಮಾತಾಡ್ತೀನಿ ಅಂತೆಲ್ಲ ಹೊಡಿತಾರೆ. ಬೆಂಗಳೂರು ಇವೆಂಟ್ ಯಾಕೆ ಹೇಳಿ ಮಿಸ್ ಮಾಡಿದ್ರು ಇವರು? ಕನ್ನಡ ಬರಲ್ಲ ಅಂತ ಹೇಳಿ. ಅಥವಾ ನಾವು ಹೋಗದೆ ಹೋದರೂ ಜನ ನಮ್ಮ ಫಿಲಮ್ ನೋಡ್ತಾರೆ ಬಿಡ್ರಿ ಅವ್ರಿಗೇನು ಅನ್ನೋ ಒಂದು ಧೋರಣೆಯ. ಇಲ್ಲಿ ನಾನು ಕೇಳೋದು ಒಂದಷ್ಟು ಯಾರೋ ಅವರು ಈ ಚಿತ್ರದ ಹಂಚಿಕೆದಾರರು ಯಾರೋ ಇದ್ದರು, ಅವ್ರಿಗೆ ನಾನು ಕಾಲು ಮಾಡಿದ್ದೆ, ದಯಮಾಡಿ ಈ ಚಿತ್ರ ಬಿಡುಗಡೆ ಆದಮೇಲೆ ಮೇಡಮ್ ಎಷ್ಟೋ ಪಾಪ ಮರ್ಯಾದೆ ಪ್ರಶ್ನೆ ಅಂತ ಹೇಳಿ, ಆಮೇಲೆ ನಾನಿನ್ನ ಬಿಡಲಾರೆ, ಆಮೇಲೆ ಆರಾಮ್ ಅರವಿಂದ್ ಸ್ವಾಮಿ ಅಂತ ಹೇಳಿ ತುಂಬ ಕನ್ನಡ, ಆಮೇಲೆ ನಮ್ಮ ಶಿವಣ್ಣವ್ರದ್ದೇ ಬೈರ್ತಿರಣಗಳ ಚಿತ್ರನ ಎತ್ತಾಕಿದ್ದಾರೆ. 4-5 ಚಿತ್ರಗಳು. ಹಂಗಾರೆ ನಮ್ಮ ಕನ್ನಡದ ಚಿತ್ರಗಳೇನಿದೆಯಲ್ಲ ಅದಕ್ಕೆ ಪ್ರೊಡ್ಯೂಸ್ ಮಾಡಿರೋರು ನಮ್ಮದು ಅದು ದುಡ್ಡಲ್ವ? ಹಾಗಾದರೆ ನೀವು ಯಾವುದೋ ಒಂದು ಹೊರದೇಶ ಪರರಾಜ್ಯದ, ಈಗ ಮೊನ್ನೆ ಬಗೀರ ಚಿತ್ರನೇ ತಗೊಳ್ಳಿ, ನಮ್ಗೆ 2-3 ಶೋ ಕೊಡಲಿಲ್ಲ ಅಲ್ಲಿ ತೆಗೆದು ಬಿಸಾಕ್ತಾರೆ ಅಲ್ಲಿ. ಅಂದರೆ ಇಲ್ಲಿ ನಾವು ಯಾಕೆ ಅಷ್ಟೊಂದು ಎಂಟರ್ಟೈನ್ ಮಾಡ್ತಾ ಇದ್ದೀವಿ? ಮತ್ತು ಇಲ್ಲಿ ಟಿಕೆಟ್ ದರ 1,000, 5,000, 7,000 ಇಲ್ಲಿ ಆದೇಶ ಇದೆಯಾ? ತಮಿಳುನಾಡಿನಲ್ಲಿ 100-200 ರೂಪಾಯಿ ಮೇಲೆ ಮಾರಂಗಿಲ್ಲ ಟಿಕೆಟು. ಬೇರೆ ಯಾವ ರಾಜ್ಯದಲ್ಲಿ ಇಲ್ಲದೆ ಇರ್ತಕ್ಕಂಥದ್ದು ಇಲ್ಲೇನು? ಮತ್ತು 3 ಗಂಟೆ ಶೋ, 4 ಗಂಟೆ ಶೋ ಒಂದು ನಿಯಮನೇ ಇದೆ. 6:30 ಒಳಗಡೆ ನೀವು ಶೋ ಮಾಡೋಂಗಿಲ್ಲ ಅಂತೇಳಿ ದಿಕ್ಕಾಪಾಲಾಗಿ. ಮತ್ತು ಆ ಪುಷ್ಪ ಟೀಮ್ ಅವರು ಒಂದು ಪೋಸ್ಟ್ ಹಾಕ್ತಾರೆ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಚಿತ್ರ ಬಿಟ್ಟ ಮೇಲೆ ನಮ್ಮ ಚಿತ್ರನೇ ಇಷ್ಟು ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾ ಇರೋದು ಅಂತೇನೋ ಡಿಲೀಟ್ ಮಾಡ್ತಾರೆ. ನಾನು ಟ್ವೀಟ್ ಮಾಡಿದ ತಕ್ಷಣ ನೀವು ತೆಗೆದು ನೋಡಿ, ನನ್ನ ಟ್ವಿಟ್ರಲ್ಲಿದೆ. ಎಷ್ಟು ದುರಾಂಕರಿ! ಯಾರು ಇದೆಲ್ಲ ಒಂದು ನಮ್ಮ ಒಂದು ಕನ್ನಡದ ಸಾಮ್ರಾಜ್ಯವನ್ನು ಹಿಡಿತಕ್ಕೆ ತೊಗೊಂಡು, ಸಿನಿಮಾ ಸಾಮ್ರಾಜ್ಯವನ್ನು ಹಿಡಿತಕ್ಕೆ ತೊಗೊಂಡು ನಮ್ಮ ವಿರುದ್ಧ ನಿಲ್ತಾ ಇರ್ತಕ್ಕಂಥವ್ರು ಯಾರು? ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಇರ್ತಕ್ಕಂಥವ್ರು ಏನು ಮಾಡ್ತಾ ಇದ್ದೀರಾ ನೀವು? ಆಗಿನ ಕಾಲದಲ್ಲಿ ಅಣ್ಣವರು ಒಂದು ನಿರ್ದೇಶನವನ್ನು ಮಾಡಿದರು. ಯಾವುದೇ ಚಿತ್ರ ಪರಭಾಷೆ ಚಿತ್ರ ಅವರಲ್ಲಿ ಬಿಡುಗಡೆ ಆಗಿ 7 ವಾರದ ಮೇಲೇನೋ ಇಲ್ಲಿ ಬಿಡುಗಡೆ ಆಗಬೇಕು ಅಂತ ಒಂದು ನಿಯಮ ತಂದಿದ್ರು, ನಮ್ಮ ಕಲಾವಿದರ ಪರವಾಗಿ ನಿಂತುಕೊಂಡು. ಇಲ್ಲಿ ಇವತ್ತು ಏನೋ ಆ ಮಾಲ್ಗಳು PVR ಅದು ಯಾವ್ಯಾವುದೋ ಇದೆಯಲ್ಲ ಮೇಡಮ್, ಎಲ್ಲ ಯಾರ್ದು ಓನರ್ಗಳು? ಎಲ್ಲ ಬೇರೆ ರಾಜ್ಯದವರು. ಒಂದು ದೊಡ್ಡ ಮಾಫಿಯಾ ಹಿಡಿದಿಟ್ಕೊಂಡು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಹಂಚಿಕೆದಾರರು ಇವರೆಲ್ಲ ಸೇರ್ಕೊಂಡು ಪಾಪ ನಮ್ಮ ಸಣ್ಣ ಕನ್ನಡದ ನಿರ್ಮಾಪಕರು ಕನ್ನಡದ ಚಿತ್ರಗಳನ್ನು ತುಳಿದು ಬೇರೆ ಯಾವುದೇ ರಾಜ್ಯಗಳಲ್ಲಿ ಇರ್ತಕ್ಕಂಥದ್ದನ್ನು ಇಲ್ಲಿ ಮಾಡಿ ಇವತ್ತು ನಮ್ಮ ಒಂದು ಅಸ್ಮಿತೆಗೆ ಧಕ್ಕೆ ತರುವಂಥ ಕೆಲಸ ಮಾಡ್ತಾ ಇದ್ದಾರಲ್ಲ, ನಿಜಕ್ಕೂ ಇದು ಖಂಡನೀಯ. ಜೊತೆಗೆ ಬಂದು ಆ ಚಿತ್ರನ ಕನ್ನಡದಲ್ಲಿ ಡಬ್ ಮಾಡಿದ್ದಾರೆ. ಈಗ ದಾವಣಗೆರೆ ಅಂತ ತಿಟ್ಕೊಳಪ್ಪ, ದಾವಣಗೆರೆಯಲ್ಲಿ ಪ್ಯೂರ್ ಕನ್ನಡ ಮಾತಾಡೋ ಜನ ಮೇಡಮ್, ಅಲ್ಲಿ ಮೈಸೂರಲ್ಲಿ ಕನ್ನಡ ಮಾತಾಡೋಂಥ ಜನ, ಇವತ್ತು ಮಂಡ್ಯ ತೊಗೊಂಡ್ರೆ ಕನ್ನಡ ಮಾತಾಡೋಂಥ ಜನ. ನೀವು ಕನ್ನಡದಲ್ಲಿ ಹಾಕ್ರಿ. ಈಗ ಅಲ್ಲಿ ಜನ ಹೋಗೋದು ಚಿತ್ರ ನೋಡೋದಕ್ಕೆ ಭಾಷೆ ನೋಡಲ್ಲ ಮೇಡಮ್, ಹೀರೋ ನೋಡಿ. ನನಗೆ ಯಾವ ಹೀರೋ ಇಷ್ಟ ಆ ಹೀರೋ ನೋಡೋಕ್ಕೆ ಫಿಲ್ಮ್ಗೆ ಹೋಗ್ತೀನಿ. ಆತನಿಗೆ ಬೇಕಾದಂಥ ಚಿತ್ರನ ಆತನ ಕೂತ್ಕೊಂಡು ನೋಡಬೇಕಾದ್ರೆ ತನ್ನ ಭಾಷೆಯಲ್ಲಿ ನೋಡಿದಾಗ ಅವ್ನಿಗೆ ಅರ್ಥನೂ ಆಗುತ್ತೆ, ಜೊತೆಗೆ ನಮ್ಮ ಭಾಷೆಗೆ ಅದು ಒಳ್ಳೆಯದಲ್ವಾ? ಆ ಕೆಲಸನೂ ಮಾಡ್ತಾಯಿಲ್ಲ. ಎಲ್ಲ ಕನ್ನಡ ವಿರೋಧಿ ಕೆಲಸಗಳೇ. ಇದ್ರ ವಿರುದ್ಧ ಇನ್ನೂ ದೊಡ್ಡ ಮಟ್ಟದಲ್ಲಿ ಒಂದು ಆಂದೋಲನವನ್ನು ಮಾಡಬೇಕು ಮೇಡಮ್, ಮಾಡ್ತೀವಿ ಖಂಡಿತವಾಗ್ಲೂ. ಒಪ್ಕೋತೀವಿ ನಾವು, ವಿತರಕರು ಎಲ್ಲ ಏನು ಕನ್ನಡ ಸಿನಿಮಾಗಳನ್ನ ಎತ್ತಂಗಡಿ ಮಾಡ್ತಾರೆ ಅಂತ. ಎಲ್ಲೋ ಒಂದು ಕಡೆ ನಿಮಗೆ ಅನ್ಸೋದಿಲ್ವಾ, ಕನ್ನಡ ಸಿನಿಮಾಗಳನ್ನ ಎತ್ತಂಗಡಿ ಮಾಡಿದ್ರೆ ಬೇರೆ ಭಾಷೆಗಳನ್ನ ತೊಗೊಂಡು ಬಂದರೆ ಅಲ್ಲಿ ಕನ್ನಡ ಜನನೇ ಹೋಗಿ ನೋಡೋದು, ಬೇರೆ ಜನ ನೋಡೋದಿಲ್ಲಲ್ಲ? ಯಾಕಂದ್ರೆ ಬೆಂಗಳೂರಲ್ಲಿರುವಂತಹ ಎಲ್ಲ ಜನಗಳ ಜೊತೆಗೂ ಕನ್ನಡ ಜನನೂ ಕೂಡ ಇದ್ದಾರೆ. ಎಲ್ಲೋ ಒಂದು ಕಡೆ ಅವರು ಕೂಡ ತಪ್ಪು ಮಾಡ್ತಾ ಇದ್ದಾರಲ್ಲ ಈ ಒಂದು ವಿಷಯಕ್ಕೆ ಅಂತ ನಿಮಗೆ ಅನ್ಸೋದಿಲ್ವಾ ಅಂತ ಕನ್ನಡ ಜನತೆ? ಇಲ್ಲ, ನಾವು ಜನಗಳನ್ನು ಜನರು ಯಾವ ದೃಷ್ಟಿಯಿಂದ ಯೋಚನೆ ಮಾಡ್ತಾರೆ ಗೊತ್ತಾ ಮೇಡಮ್? ಆತನಿಗೆ ಒಂದು ಮನೋರಂಜನೆ ಬೇಕು. ನೀನು ಮನೋರಂಜನೆ ಹಿಂಗೆ ತಗೋ ಹಂಗೆ ತಗೋ ಅಂತ ಹೇಳೋದಕ್ಕೆ ನಮ್ಗೆ ರೈಟ್ಸ್ ಇಲ್ಲ. ಆತನಿಗೆ ಏನು ಬೇಕು? ಈಗ ನೋಡಿ, ಒಂದು 10 ಜನ ಹೀರೋಗಳಿದ್ದಾರೆ ಮೇಡಮ್ ಕನ್ನಡದಲ್ಲಿ. ಒಂದು ಮೇನು ಒಂದು 10 ಜನ ಹೀರೋ ಅಂತ ಹೇಳಿದ್ರೆ ಮಿನಿಮಮ್ ಒಬ್ಬರು 2 ಫಿಲಮ್ನ 1 ತಿಂಗಳಿಗೆ ಕೊಡ್ತೀವಿ ಅನ್ನೋ ಒಂದು ನಿರ್ಧಾರ ಮಾಡಿ. 12 ತಿಂಗಳಿಗೆ 24 ಚಿತ್ರಗಳಾಯಿತು. ನೀವೇ ಕಮಿಟ್ ಮಾಡ್ಕೊಳ್ಳಿ. ಈಗ ಜನವರಿಯಲ್ಲಿ ಯಾರೋ 2 ರಿಲೀಸ್ ಆದರೆ ಫೆಬ್ರವರಿಲಿ ಇನ್ನಿಬ್ಬರದು, ಮಾರ್ಚಲ್ಲಿ ಇನ್ನಿಬ್ಬರದು. ಸೊ ಈ ರೀತಿ 10 ಜೊತೆಗೆ ಬಂದು ಹೊಸ ಚಿತ್ರಗಳು ಇವೆಲ್ಲ ಸೇರ್ಕೊಂಡು ತಿಂಗಳಿಗೆ 3-4 ಚಿತ್ರ ನಮ್ಮದೇ ಚಿತ್ರಗಳು, ಒಳ್ಳೆ ಬಿಗ್ ಬಜೆಟ್ ಚಿತ್ರಗಳು ರಿಲೀಸ್ ಆಯಿತು ಅಂತಂದರೆ ಥಿಯೇಟ್ರ್ ಆಕ್ಯುಪೆನ್ಸಿ ಎಲ್ಲ ಕನ್ನಡದವ್ರದ್ದೇ ಇರ್ತದೆ, ಕನ್ನಡ ಚಿತ್ರಗಳಿರ್ತದೆ. ಹೊರಗಳವ್ರದ್ದು ಎಲ್ಲಿರುತ್ತೆ ಅವಕಾಶ? ಈಗ ನೋಡಿ, ಈ ತಿಂಗಳಲ್ಲಿ ಯಾವ ಚಿತ್ರಗಳು ಇಲ್ಲ. ಕಳೆದ ತಿಂಗಳಲ್ಲಿ ಬಗೀರ ಒಂದು ಬಿಟ್ಟರೆ ಯಾವುದೂ ಇಲ್ಲ. ಅದ್ರ ಹಿಂದೆ ಬಿಟ್ಟರೆ ಮಾರ್ಟಿನ್ ಬಿಟ್ಟರೆ ಇನ್ಯಾರೂ ಇಲ್ಲ.
2 ವರ್ಷ 3 ವರ್ಷ ಟೈಮ್ ತೊಗೊಂಡು ಒಂದೊಂದು ಚಿತ್ರ ಮಾಡ್ತೀವಿ ಅಂದರೆ ಆ 3 ವರ್ಷ ಗ್ಯಾಪಲ್ಲಿ ಇವ್ರು ಬರ್ತಾರೆ, ನಮ್ಮ ದುಡ್ಡೆಲ್ಲ ಹಚ್ಕೊಂಡು ಹೋಗ್ತಾರೆ. ಮತ್ತು ಇಲ್ಲಿ ಹೊಸಬ್ರಿಗೆ ಅವಕಾಶ ಇಲ್ಲ, ಥಿಯೇಟ್ರೆಲ್ಲ ಅವರು ಮತ್ತು ಎಲ್ಲ ಯಾವ ಥಿಯೇಟ್ರ್ ಓನರ್ಗಳಿಗೆ ನಮ್ಮ ಕರ್ನಾಟಕದವ್ರು ಸಿಂಗಲ್ ಸ್ಕ್ರೀನ್ಗಳು ಬಿಟ್ಟರೆ ಮಾಲ್ಗಳು ಇವತ್ತು ಯಾವುದೇ ತೊಗೊಂಡ್ರು ಎಲ್ಲ ಹೊರದ ರಾಜ್ಯದವರು, ಬೇರೆ ರಾಜ್ಯದವರು ಇವತ್ತು ಮಾಲ್ಗಳು ಕಂಟ್ರೋಲೆಲ್ಲ ಅವ್ರ ಕೈಲಿ, ಅವ್ರಿಗೆ ಬೇಕಾದವ್ರಿಗೆ ಅವರು ಮಾಡ್ತಾಯಿದ್ದಾರೆ. ಇದರಿಂದ ಸಾಯ್ತಾ ಇರೋರು ಯಾರು ಹೇಳಿ? ಕನ್ನಡ ಫಿಲ್ಮ್ಗೆ ಅವಕಾಶ ಕೊಡ್ತಾ ಇಲ್ಲ ಅಂತೇಳಿ ಹೊರಗಡೆ ಬಂದು ಪಾಪ ಸುಮಾರು ಜನ ಹೊಸ ಚಿತ್ರ ಮಾಡೋರು ಹೇಳ್ತಾರೆ. ನಮ್ಮ ಕನ್ಸರ್ನ ನೀವು ಅರ್ಥ ಮಾಡ್ಕೊಳ್ಳಿ, ನಾವು ನಿಮ್ಮ ಪರವಾಗಿ ಧ್ವನಿ ಎತ್ತುತ್ತಾ ಇದ್ವಿ, ನೀವ್ಯಾಕೆ ಅದ್ರ ಬಗ್ಗೆ ಕಾಳಜಿ ಆಗ್ತಾಯಿಲ್ಲ? ಹಂಚಿಕೆದಾರರು, ಚಲನಚಿತ್ರ ವಾಣಿಜ್ಯ ಮಂಡಳಿ, ಕನ್ನಡದ ಉಳಿವಿಗೆ ಕನ್ನಡ ಚಿತ್ರಗಳು ಸಹ ಒಂದು ಭಾಗನೇ ಮೇಡಮ್. ಅವು ಇಲ್ಲದೇ ಕನ್ನಡವನ್ನು ನಾವು ಊಹೆ ಮಾಡ್ಕೊಳಕ್ಕಾಗಲ್ಲ. ಕನ್ನಡ ಬೆಳವಣಿಗೆಗೆ ಚಿತ್ರಗಳು ಸಹ ಹೌದು. ಇವತ್ತು ಯಾವುದೋ ಒಂದು ಹಳ್ಳಿಗಳಲ್ಲಿ ಹೋದರೆ ಮೊಬೈಲ್ಗಳಲ್ಲಿ ಹಿಂದಿ, ತಮಿಳು, ತೆಲುಗು ಹಾಡುಗಳನ್ನ ಹಾಕೋತಿದ್ದಾರೆ. ಅದೇ ಹಾಡುಗಳು ಡಬ್ಬ ಕನ್ನಡದಲ್ಲಿ ಬಂದಿದ್ದಿದ್ರೆ ಕನ್ನಡ ಕೇಳಿಸ್ತಾ ಇತ್ತಾ ಕಿವಿಗೆ? ಕರ್ನಾಟಕದಲ್ಲಿ ಕನ್ನಡ ಉಳಿಬೇಕು ಅಂದರೆ ಕನ್ನಡ ಕಾಣಿಸ್ಬೇಕು, ಕಿವಿ ಕನ್ನಡ ಕೇಳಿಸ್ಬೇಕು. ಇಲ್ಲಿ ಕಣ್ಣಿಗೆ ಕನ್ನಡ ಕಾಣಿಸ್ಬೇಕು ಅಂತ ಮನೆ ಹೋರಾಟ ಎಲ್ಲ ಆಯಿತು, ಹಾಡ್ದು ಬೋರ್ಡ್ ಎಲ್ಲ ಕನ್ನಡದಲ್ಲಿ ಹಾಕ್ಬೇಕಂತೇಳಿ. ಎಲ್ಲೋದ್ರೂ ನಮ್ಮ ಕನ್ನಡ ಕಾಣಿಸ್ಬೇಕು, ಕಿವಿ ಕೇಳಿಸ್ಬೇಕು. ಕಿವಿ ಕೇಳಿಸ್ಬೇಕು ಅಂದರೆ ಏನು ಮತ್ತು ನಮಗೆ ಸಿಗುವಂಥ ಎಲ್ಲ ಸೇವೆಗಳು ಯಾವುದೇ ಆಗಿರ್ಬೋದು ಅದು ಕನ್ನಡದಲ್ಲಿ ಸಿಗಬೇಕು. ನೀವು ಜಗಳ ಆಡಿ, ನೀವು ಮಾತಾಡಿ, ನೀವು ಪ್ರೀತಿ ಮಾಡಿ, ನೀವು ಏನಾದರೂ ಮಾಡಿ, ಒಟ್ಟಿನಲ್ಲಿ ಕನ್ನಡದಲ್ಲಿ ಮಾಡಿ ಅಂತ. ಎಲ್ಲವೂ ಕನ್ನಡೀಕರಣವಾದರೆ ಅದು ಒಳ್ಳೆಯದೇ ಅಲ್ವಾ ಮೇಡಮ್ ನಮ್ಮ ದೃಷ್ಟಿಯಿಂದ. ಇದಕ್ಕೆ ಸಿನಿಮಾ ಇಂಡಸ್ಟ್ರಿಯವರು ನೀವು ನೇರವಾಗಿ ಕಾರಣ ಆಗ್ತಾಯಿದ್ರು, ವಾಣಿಜ್ಯ ಮಂಡಳಿಯವರು. ಈ ಥರ ನೀವು ಅವಕಾಶ ಕೊಟ್ಟು ಸಾವಿರಾರು ಶೋಗಳು, 1200 ಶೋಗಳು ನೀವು ಅವಕಾಶ ಕೊಟ್ಟು ಎಲ್ಲೋ ಬೇಕ್ರಿ ಪಾಪ. ಏನು ಇವರೆಲ್ಲ ಅವ್ರ ಕಂಟ್ರೋಲು ತೊಗೊಂಡಿದ್ದಾರಾ? ನನಗೊಂದು ಅರ್ಥ ಆಗ್ತಾಯಿಲ್ಲ.